ಶರಣು ಶರಣಾರ್ಥಿ ಅಪ್ಪಾಜಿ. ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಆತ್ಮ ದರ್ಶನ ನಿರೂಪಣ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದವರೆಗೂ ನಾವು ನೋಡ್ಕೊಂತ ಬಂದಿದ್ದೀರಪ್ಪ. ಇವಾಗ ಅದೇ ಮುಂದುವರೆದ ಭಾಗ. ಅಂದ್ರೆ ವಿಚಾರದಿಂದ ನೋಡಿ ಕೊಟ್ಟಿ ಎಂದು ತಿಳಿದ ಬಳಿಕ ಅದರ ಭೀತಿಯನ್ನೇಕೆ ಹಿಡಿಯಬೇಕು. ಅಂದ್ರೆ ಆತ್ಮ ವಿಚಾರದಿಂದ ತಿಳಿದು ನೋಡಿದ್ರೆ ಮಾಯೆ ಅನ್ನೋದೇ ಇಲ್ಲ, ಅದೇನು ಅನ್ನೋದೇ ಇಲ್ಲ. ಅದೇನು ಇಲ್ಲ ಅಂದ್ಮೇಲೆ ಭಯ ಯಾಕೆ? ಮೃಗ ಜಲದ ಮಹಾಪೂರವನ್ನು ಕಂಡು ಆಚೆಯ ದಂಡಿಗೆ ಹೇಗೆ ಮುಟ್ಟೋಣವೆಂದು ಚಿಂತಾಗ್ರಸ್ತರಾಗಿದ್ದಂತೆ, ಆದ್ರೆ ಅದು ಕೇವಲ ಭಾಸವಿರುತ್ತದೆ ಎಂದು ತಿಳಿದ ಮೇಲೆ ಸಂಕಟವೇನು? ಈ ಮೃಗ ಜಲನ ಸಾಗರದಂತೆ ಕಂಡಾಗ ಅದಂಗ್ ಕಾಣ್ತತೆ, ಆದ್ರೆ ನಿಜ ಏನು ಅಂದ್ರೆ ನಿಜ ಅಲ್ಲ. ಅದನ್ನ ಈ ಕಡೆಯಿಂದ ಆ ಕಡೆ ದಂಡಿಗೆ ಹೆಂಗ್ ಸೇರ್ಬೇಕು ಅನ್ನೋ ಚಿಂತೆ ಆಗ್ತದೆ. ಆದ್ರೆ ವಿಚಾರದಿಂದ ನೋಡಿದ್ರೆ ಅದೆಲ್ಲದು ಸುಳ್ಳೆ ಆ ರೀತಿ ಭಾಸವಾಗ್ತದೆ ಅಂತ ತಿಳಿದ ಮೇಲೆ ಚಿಂತೆ ಯಾಕ ಮಾಡುತ್ತೀಯ? ಚಿನ್ಮಯನಿದ್ದಾನೆ ಅನ್ನಂಗ ನೀನು ಸತ್ಯ ಮತ್ತು ಅಸತ್ಯವನ್ನ ತಿಳಿದ ಮೇಲೆ ಚಿಂತೆ ಪಡ್ತಿ. ಭಯಂಕರ ಕನಸು ಬಿದ್ದಾಗ ಬಹಳ ಅಂಜಿಕೆ ಎನಿಸುವುದೇನೋ ನಿಜ, ಆದರೆ ಎಚ್ಚರಿಕೆಯಾದ ಮೇಲೆಯೂ ವಿವಂಚನೆಗೊಳಗಾಗುವ ಕಾರಣವೇನು? ಕನಸಿನೊಳಗ ನಿನಗೆ ಭಯ ಆಗಿತ್ತು, ಭಯಂಕರವಾದ ಕನಸು ಬಿದ್ದಿತ್ತು, ಕನಸಲ್ಲಿ ನಿನ್ ಸತ್ತಂಗ ಆಗ್ತಿತ್ತು, ಏನೆಲ್ಲ ದುಃಖದಿಂದ ಕೂಡಿರ್ತಿತ್ತು, ಅದು ನಿನಗೆ ಭಯ ಆಗಿತ್ತು, ಓಕೆ, ಅದನ್ನ ಒಪ್ಪನ. ಆದ್ರೆ ನೀನ್ ಈಗ ಸತ್ತ ಮೇಲೆ ಅದು ಕನಸು ಅಂತ ಗೊತ್ತಾದ್ಮೇಲೆ ಮತ್ತೆ ಭಯ ಯಾಕ? ಮತ್ತೆ ಚಿಂತನೆಗೆ ಒಳಗಾಗುವುದಾದ್ರೂ ಯಾಕೆ? ಇದೆಲ್ಲವಿರಲಿ, ಎಷ್ಟಾದರೂ ಮಾಯೆ ಕಲ್ಪನೆಗೆ ಕಾಣುತ್ತಿದಷ್ಟೇ, ಕಾಣಿಸಲೊಲ್ಲದೇಕೆ? ತಾನಂತೂ ಕಲ್ಪನಾ ರಹಿತನಿರುತ್ತಾನೆ. ಇದು ಮಾಯೆ ಅನ್ನೋದು ಕಾಣ್ತತಿ. ಎಲ್ಲಿ ಕಾಣ್ತತಿ? ಈ ಕಲ್ಪನೆಯೊಳಗ್ ಕಾಣ್ತತಿ. ಕಾಣಿಸಲೊಲ್ಲದೇಕೆ? ಕಂಡ್ರು ಕಾಣ್ಲಿ ಬಿಡು, ನಿನ್ ಕಲ್ಪನೆ ಒಳಗಿದು ಮಾಯೆ ಏನಾರ ಕಾಣ್ಲಿ, ಅದ್ ಹೆಂಗಾರ ಕಾಣ್ಲಿ, ಅದ್ ಏನಾರ ಆಗಿರ್ಲಿ, ಆದ್ರೆ ತಾನಂತೂ ಕಲ್ಪರಹಿತನಾದವನಂತ ತಿಳಿದು ಬಿಡು. ಕಲ್ಪನೆ ಒಳಗ ಯಾಕೆ ಸಿಲುಕ್ತಿ? ಅದು ನಿನ್ನ ಕಲ್ಪನೆ ಒಳಗ, ಭ್ರಾಂತಿ ಒಳಗ, ಭಾವದೊಳಗ ಇದೆಲ್ಲ ಮಾಯ ತೋರಬಹುದು. ಆದ್ರೆ ನೀನು ಭಾವಾತೀತನದಿ, ಕಲ್ಪನಾತೀತನದಿ, ಕಲ್ಪನಾ ರಹಿತ ನೀನದಿಯಲ್ಲ, ಮತ್ತೆ ನಿನಗ್ಯಾಕಿ ಭಯ? ನಿರ್ವಿಕಲ್ಪ ಬ್ರಹ್ಮನಾದ ತನಗೆ ಕಲ್ಪನೆಯ ಚಿಂತೆ ಯಾಕದು? ನೀನು ನಿರ್ವಿಕಲ್ಪ ಬ್ರಹ್ಮನಿದ್ದಿ. ನಿನ್ನೊಳಗೆ ಯಾವ ಕಲ್ಪನೆಗಳೆಲ್ಲ, ಕಲ್ಪನೆಗಳದವಂದ್ರೆ ಕೇವಲ ಭಾವದೊಳಗ ತೋರ್ತವೋ, ನಿನ್ನ ಮನಸ್ಸಿನೊಳಗ್ ತೋರ್ತವೋ, ಇವೆಲ್ಲವೂ ಕೂಡ ಕಲ್ಪನೆಗಳು, ಭಾವನೆಗಳು, ಸಂಕಲ್ಪ ವಿಕಲ್ಪಗಳು, ಇವೆಲ್ಲ ದೇಹಾತ್ಮ ಬುದ್ಧಿ ಒಳಗಿರ್ತಾವ. ನೀನ್ ಮಾತ್ರ ನಿರ್ವಿಕಲ್ಪ ಬ್ರಹ್ಮನಿದಿ ಅಂದ್ಮೇಲೆ ಈ ಕಲ್ಪನೆಗಳ ಚಿಂತೆರ ನಿನಗ್ ಯಾಕ? ಅವು ಚಿಂತಿ ನಿನಗ್ ಯಾಕ? ನೀನ್ ಸುಮ್ನ ಚಿಂತೆ ಮಾಡ್ದಂಗ ಆಗ್ತದ, ವ್ಯರ್ಥ ಐತಿ. ಚಿಂತೆ ಯಾಕ ಮಾಡುತ್ತೀಯ? ಚಿನ್ಮಯನಿದ್ದೀಯ ಅಂತ ಹೇಳ್ದಂಗ ಆ ಪರಮಾತ್ಮ ಸ್ವರೂಪ ನೀನಿದ್ದು ಏನೇನ ಇವಕ್ಕೆ ಯಾವಕ್ಕಾದ್ರೂ ಚಿಂತೆ ಮಾಡ್ಕೊಂತ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಏನೆಲ್ಲ ಹೇಳ್ತೀಯಲ್ಲ, ಇದು ಯಾವ ತರದಿದು? ಇದು ತರವಲ್ಲ. ನೋಡಿ 48:59, ಕೊನೆಗೆ ಯಾವ ತರದ ಮಿತಿ ಇರುವುದೋ ಅದರಂತೆ ಗತಿಯಾಗುವುದೆಂದು ಎಲ್ಲರೂ ಅನ್ನುವರಷ್ಟೇ. ಅವರ ಮಾತಿನಂತೆಯೇ ನಿನ್ನ ದೇಹ ಬುದ್ಧಿಯು ಕೊನೆಗೆ ಸಹಜವೇ ನಿಜವಾದ ನಿನ್ನ ಬ್ರಹ್ಮ ಸ್ವರೂಪದ ಪ್ರಾಪ್ತಿಯಾದಂತಾಯಿತು. ಇಲ್ಲಿ ನೀನು ಯಾವ ತರದ ಮತಿ ಇರ್ತದ ಆ ತರ ಗತಿ ಆಗ್ತದೆ ಅಂತ. ನಿನ್ ಮತಿ ಹೆಂಗೈತ ಹಂಗ ನಿನಗ್ ಗತಿ ಆಗ್ತದೆ ಅಂತ. ಬಾಯಿಲಾಡಿದ್ ಬೆನ್ನಿಗ್ ಮೂಲ ಅಂತ ಹೇಳ್ತಾರೆ. ನೀನ್ ದೇಹಾತ್ಮ ಬುದ್ಧಿ ದೇಹ ನಾನದನೆ ಅಂದ್ರ ಅದಕ್ ಸಂಬಂಧಪಟ್ಟವು ಕಾಡ್ತವೋ ಕೂಡ್ತವೋ, ಅದು ಏನೇನ ಅದಕ್ ಸಂಬಂಧಪಟ್ಟ ಕಾರ್ಯ ಆಗ್ತದೆ. ಆದ್ರ ನಾನು ನಿಜವಾದ ನಾನ್ ಬ್ರಹ್ಮ ಸ್ವರೂಪನ ಅದೇನೆ ಅಂತ ತಿಳಿದು ಬಿಟ್ಟಿ ಅಂದ್ರ ಅದನ್ನೇ ನುಡಿತಿ, ಅದನ್ನೇ ಕೇಳ್ತಿ, ಅದನ್ನೇ ಮಾತಾಡ್ತೀನಿ ಅಂದ್ರ ಅದೇ ಆಗ್ಬಿಡ್ತಿ. ಆ ಬ್ರಹ್ಮ ಸ್ವರೂಪ ನಿನಗೆ ಪ್ರಾಪ್ತಿ ಆಗ್ತದ. ಯಾಕಂದ್ರ ಅದ್ ಒಂದೇ ಸತ್ಯ ಅಂತ ತಿಳಿದೆ ಯಾವಾಗ್ಲೂ ಅದನ್ನ
ಕೇಳೋದು, ಅದನ್ನೇ ಮಾತಾಡೋದು, ಅದನ್ನೇ ವಿಷಯ ತಿಳ್ಕೊಳೋದು, ಅದನ್ನೇ ಗ್ರಂಥ ಓದಿದ್ರು ಅದನ್ನೇ ಓದೋದು, ಯಾರ ಬಾಯಾಗಾರ ಕೇಳಿದ್ರು ಆ ಬ್ರಹ್ಮ ಸ್ವರೂಪದ ವಿಚಾರವನ್ನ ಕೇಳೋದು, ತಾನ್ ಮಾತಾಡಿದ್ರು ಕೂಡ ಬ್ರಹ್ಮದ ವಿಚಾರವನ್ನೇ ಮಾತಾಡಿದ್ವಿ ಅಂದ್ರೆ ನೀನ್ ಬ್ರಹ್ಮ ಸ್ವರೂಪನೇ ಆಗ್ತಿ. ಮತ್ ಅನುಮಾನ ಯಾಕ? ಅದು ನಿನ್ನೊಳಗೆ ಮನದೊಳಗೆ ಯಾವ್ದು ಗಟ್ಟಿ ಹೊಂದಿರ್ತದ ಅದು ನೀನ್ ಆಗ್ತಿ. ಆದ್ರಿಂದ ನೀನ್ ಬ್ರಹ್ಮ ಸ್ವರೂಪ ಅಂತ ತಿಳಿದಿ ಅಂದ್ರ ಬ್ರಹ್ಮ ಸ್ವರೂಪನೇ ನೀ ಪ್ರಾಪ್ತಿ ಆಗ್ತತಲ್ಲ. ಮತ್ತೆ ಏನನ್ನಾರ ಕಲ್ಪನೆಗಳನ್ನ ಮಾಡ್ಕೊಂಡು ಭಿನ್ನ ಭಿನ್ನ ಭಾವನೆಗಳನ್ನ ಮಾಡ್ಕೊಂಡು ನಾನು ಬದ್ಧದನಿ, ನಾನು ಮುಕ್ತನಾಗ್ಬೇಕು, ನಾನು ಅವನದನಿ, ನಾನು ಇವನದನಿ ಅಂತ ಏನೆಲ್ಲ ಹೇಳ್ತಿಯಲ್ಲ, ಆ ಓಸ್ನ ಬಿಟ್ಬಿಡು. ಒಂದೇ ಒಂದ್ ಹಿಡಿದ್ ಬಿಡು, ಆ ಬ್ರಹ್ಮ ಸ್ವರೂಪನೇ ನಾನಂತ ಹಿಡಿದ್ ಬಿಡು. ಅಷ್ಟಾದ್ರೆ ಸಾಕು, ನಿನಗೆ ಅದು ಬ್ರಹ್ಮ ಪ್ರಾಪ್ತಿ ಆಗ್ತದ. ಅದನ್ ಬಿಟ್ಟು ನೀನ್ ಏನಾರ ಹೇಳ್ಕೊಂತ ಮಾಡ್ಕೊಂತ ಹೋಗ್ತೀಯ, ಕರ್ಮದ ಜಾಲದೊಳಗೆ ನೀನ್ ಸಿಲುಕ್ತಿ ಅಂದ್ರ ಅದು ನಿನ್ನ ಅವನತಿಗೆ ನೀನ್ ಕಾರಣ. 4 ದೇಹಗಳು ಕೊನೆಗೊಂಡು ಹಾಗೂ ಜನ್ಮ ಮೂಲವಾದ ಮಹಾ ಅಹಂಕಾರವು ನಿರ್ನಾಮವಾಗಿರಲು ಆ ದೇಹಾತೀತ ಅಹಂಕಾರ ಪ್ರಾಂತಗಳಿಗೂ ಸಂಬಂಧವಿಲ್ಲದ ಆತ್ಮನೇನಿರುವೆ. ಇಲ್ಲಿ 4 ದೇಹಗಳಂದ್ರ ಈ ಸ್ಥೂಲ, ಸೂಕ್ಷ್ಮ, ಕಾರಣ, ಕಾರಣ ಅಂತ ಹೇಳ್ತಿರ್ತೀವಿ. ಯಾವ ನೀನಲ್ಲ. ಇವನ್ನೆಲ್ಲವ ನೀನ್ ಹೇಳ್ತಿ ಅಂದ್ರ ಕಾಣ್ತಿ, ನೋಡ್ತಿ, ಇವೆಲ್ಲವೂ ರೂಪನಾಮಗಳು ಕೂಡಿದವಂದ್ರ ಇವು ನೀನಲ್ಲ. ಈ 4 ದೇಹಗಳನ್ನ ಕೊನೆಗೊಂಡು ಜನ್ಮ ಮೂಲವಾದ ಅಹಂಕಾರವೇ ನಿರ್ನಾಮವಾಗಲು ಆ ಮಾಯಾ ಸ್ವರೂಪ ನಾನು ಅನ್ನೋದೇನೈತಲ್ಲ, ಜನ್ಮ ನಿರ್ನಾಮ, ಆ ಜನ್ಮಕ್ ಕಾರಣ ಆಗದು ಆ ಅಹಂಕಾರವು ಕೂಡ ನಿರ್ನಾಮವಾಗಿರ್ಬೇಕು. ನಾನು ಏನೋ ಅಲ್ಲ, ನನಗೆ ಹುಟ್ಟು ಅನ್ನೋ ಪದನೇ ಇಲ್ಲ, ಮಾಯೆ ಅನ್ನೋದೇ ಮೊದಲಿಲ್ಲ. ಆ ಮಾಯೆ ಇದ್ದಿದ್ರೆ ಏನಾರ ಹುಟ್ಟು, ಸಾವು, ಜೀವ, ಜಗತ್ತು ಅಂತ ಏನಾರ ಹೇಳ್ಬೋದಾಗಿತ್ತು. ಅದೇ ಇಲ್ಲ. ಆ ಅಹಂಕಾರನೇ ನಿರ್ನಾಮವಾಗಿರಲು ಅಂದ್ರ ನಾನ್ ದೇಹದನಿ, ನಾನ್ ಜೀವದನಿ ಅನ್ನೋದು ಅದೇ ಅಹಂಕಾರ ಬುದ್ಧಿ. ಇಲ್ಲ ಅಹಂಕಾರ ಅಂತಂದ್ರೆ ದೇಹವೇ ನಾನು ಅನ್ನೋದೇ ಅಹಂಕಾರ. ಅದು ನಿರ್ನಾಮವಾತಂದ್ರೆ ಸಾಕಲ್ಲ. ನೀನು ಎಲ್ಲಾ ಅಹಂಕಾರ ಪ್ರಾಂತಗಳಿಗೆ ಸಂಬಂಧವಿಲ್ಲದವ್ ನೀನು. ಏನೇನ್ ಅಹಂಕಾರ ಅದು ಹೇಳ್ತೀಯಲ್ಲ, ಅದು ಯಾವ್ದು ನಿನಗ್ ಸಂಬಂಧವಿಲ್ಲ. ಪ್ರಾಂತ್ಯ, ಊರು, ಕೇರಿ, ನಾನು ಇಂಥವನು, ನನ್ನ ಶ್ರೇಷ್ಠ ಕುಲ, ಶ್ರೇಷ್ಠ ಜಾತಿ, ಶ್ರೇಷ್ಠ ಅಧಿಕಾರಿ, ಪಂಡಿತ, ಜ್ಞಾನಿ, ನೀನ್ ಏನೇನ್ ಹೇಳಕ್ ಬರ್ತೀಯಲ್ಲ ಅವೆಲ್ಲವೂ ನಿರ್ನಾಮ ಆಗ್ಬಿಡೋದು. ಅಂದ್ರೆ ನಿರ್ನಾಮ ಅಂದ್ರೆ ಅದು ಯಾವ್ದು ಅಲ್ಲ, ನಾನು ಕೇವಲ ಆ ಆತ್ಮನಿರುವೆನು ಅನ್ನೋದು ತಿಳಿ. ನೀನ್ ಏನಾರ ಬೇರೆ ಬೇರೆ ತಗೋಬೇಡ. ಆ ಆತ್ಮ ನೀನಿರೋ ದೇಹ ಅಂತ ದೇಹದಿಂದ ಬಿಟ್ಟು, ದೇಹ ಭಾವವನ್ನು ಬಿಟ್ಟು, ಎಲ್ಲ ಸೀಮೆ ರೇಖೆಗಳನ್ನೆಲ್ಲವನ್ನು ಬಿಟ್ಟು, ಪ್ರಾಂತ್ಯಗಳನ್ನು ಬಿಟ್ಟು ನಿಸ್ಸೀಮ ಸೀಮಾರಹಿತನ ಅಂದ್ರೆ ನಿಂದ ಇಷ್ಟ ಕೈತಿಯನ ಅಳಿತಿನ ಇಲ್ಲ, ಅವನ್ ನೀನು ಅಂತ ಆತ್ಮ ನೀನಿರುವಂತ ನೀನ್ ತಿಳಿ. ಅದಂತ ಸುಮ್ಮನೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಅಂತೇಳಿ ಈ ಹೊರಗಿನ ಸುದ್ದಿಗಳು ನೀನ್ ಮಾತಾಡಿ ಕುಂದಿರ್ತೀಯಲ್ಲ, ಆತ್ಮ ನೀನಿರುವೆ. ಹೀಗೆ ನಿಶ್ಚಯವಾದವನಿಗೆ ಜ್ಞಾನದಿಂದ ಆತ್ಮಗತಿಯಾಗುವುದು. ಆ ಗತಿ ಎನ್ನುವುದೇನು? ಅವನ ಗತಿ ಅವಗತಿಗಳಿಗೆ ಮೀರಿದ ಪರಾತ್ಪರನಿದ್ದಾನೆ. ನೀನ್ ಹಿಂಗ ತಿಳಿ. ನೀನ್ ಹೆಂಗಾರ ಏನನಾರ ತಿಳ್ಕನಕ್ ಹೋಗ್ಬೇಡ. ಈ 4 ದೇಹಗಳಂತಲ್ಲಿ 4 ದೇಹಗಳ ಆ ಕಡೆಗೆ ಇರ್ತಕ್ಕಂಥವ್ ನೀನು. ಈ ಹುಟ್ಟು ಅನ್ನೋ ಮೂಲದೊಳಗ ಈ ಏನು ಇಲ್ಲ, ಅಲ್ಲಿರುವುದೊಂದೇ ನಿರ್ವಿಕಾರ ಪರಬ್ರಹ್ಮ ಸ್ವರೂಪ ಐತಿ. ಅದು ನೀನಂತ ತಿಳಿ, ಅದೇ ಆತ್ಮ ಅಂತ ತಿಳಿ. ನೀನ್ ತಿಳಿಬೇಕಾಗಿರೋದು ಇಷ್ಟೇ, ಇದೇ ನೀನ್ ನಿಶ್ಚಯವಾಗ್ಬೇಕಾಗಿರೋದು ಇಷ್ಟೇ. ಆ ಜ್ಞಾನದಿಂದ ಆತ್ಮಗತಿಯಾಗುವುದು. ಯಾವ ಜ್ಞಾನದಿಂದ? ಆತ್ಮವೇ ನಾನು ಅನ್ನುವುದೇ ಆತ್ಮಜ್ಞಾನ. ಅದೇ ಗತಿ ಆಗ್ತದೆ, ಆತ್ಮನ ನೀನ್ ಆಗ್ತಿ. ಈ ಗತಿ ಅನ್ನುವುದು ಏನ್ ಹೇಳ್ತಿಯಲ್ಲ, ಆ ಗತಿ ಈ ಗತಿ ಅಂತ ಹೇಳ್ತಿಯಲ್ಲ, ಅವನು ಗತಿ ಅವಗತಿಗಳಿಗೆ ಮೀರಿದ ಪರಾತ್ಪರನಿದ್ದಾನೆ. ಅವನಿಗೆ ಯಾವ್ದೇ ಗತಿ ಜೀವಭಾವದಾಗ ಐತಿ. ಆ ದುರ್ಗತಿ ಬಂತು, ಸದ್ಗತಿ ಬಂತು, ಹಂಗ್ ಬಂತು ಅಂದ್ರ ಗತಿ ಅಂದ್ರ ಸ್ಥಿತಿ. ಅಂತ ಪರಿಸ್ಥಿತಿ ಬಂತು, ಇಂಥ ಪರಿಸ್ಥಿತಿ ಬಂತು ಅಂತ ಏನನ್ನ ಹೇಳ್ತವೆ. ಎಲ್ಲಿ ಜೀವಭಾವದೊಳಗ ಆ ನಿರ್ವಿಕಾರ ಸ್ವರೂಪನೇ ತಾನಂದಾಗ ಅವನ ಯಾರು ಆ ರೀತಿಯಾಗಿ ತಿಳಿದು ಆತ್ಮ ವಿಚಾರವನ್ನು ತಿಳಿದು ಆತ್ಮ ಸ್ವರೂಪವೇ ತಾನಂತ ಉಳ್ದಂತ ಅವನಿಗೆ ಗತಿ ಅವಗತಿಗಳಿಗೆ ಮೀರಿದ
ಪರಮಾತ್ಮನೇ ಇದ್ದಾನವನು. ಗುರುವೇ ನಿಮ್ಮ ಆಜ್ಞೆಯ ಮೀರದೆ ನಡೆದವರ ನರನು ಎನ್ನಲಬಹುದೇ, ಸಾಕ್ಷಾತ್ ಪರಮಾತ್ಮನೇ ಅವರು ಅನ್ನಂಗ ಇಲ್ಲಿ ಆತ್ಮ ವಿಚಾರವನ್ನ ತಿಳಿದಿ ಅಂದ್ರ ನೀನು ಪರಾತ್ಪರನಿದ್ದಿ. ನೀನು ಅಖಂಡ ಬಯಲು ಸ್ವರೂಪದಿ, ಪರಮಾತ್ಮ ಸ್ವರೂಪ ನೀನದಿ. ಅವನ ಸ್ಥಿತಿಯ ಬಗ್ಗೆ ವೇದಗಳ ಬುದ್ಧಿಯೇ ಕುಂಠಿತವಾಗಿರಲು ಅಲ್ಲಿ ಗತಿ ಅವಗತಿ ಎಲ್ಲಿಯವು? ಯಾರಿಗೆ ಆತ್ಮ ವಿಚಾರವನ್ನ ತಿಳಿದು ಅಖಂಡ ಸ್ವರೂಪವೇ ತಾನಂತ ತಿಳಿದಿರ್ತಕ್ಕಂಥವ್ರಿಗೆ ಇಲ್ಲಿ ಯಾವುದೇ ಗತಿ ಆಗ್ಲಿ ಮಿತಿ ಆಗ್ಲಿ ಯಾವ ಸಂಬಂಧ ಇಲ್ಲ. ವೇದ ಶಾಸ್ತ್ರ ಪುರಾಣಗಳು ಕೂಡ ಆತನ ಸ್ಥಿತಿಗತಿಯನ್ನು ಹೇಳಕ್ ಆಗೋದಿಲ್ಲ. ಯಾಕಂದ್ರ ಅವನ್ ಎಲ್ಲವನ್ನ ಮೀರಿರ್ತಕ್ಕಂಥವ್ನು. ಇಲ್ಲಿ ನಾವೇನಾರ ಹೇಳಕ್ ಹೋಕ್ಕವಂದ್ರ ಕಂಡದ್ದ ಕೇಳಿದ್ದ ಹೇಳಕ್ ಹೋಕ್ಕವೆ. ಆದ್ರ ಆತ ಏನಲ್ದೇ ಇರ್ತಕ್ಕಂಥವ್ನು ಅವನ್ ಯಾವ್ದ್ರಾಗಾರ ಹೇಳ್ತಾನೆ, ದೃಷ್ಟಾಂತ ಕೊಟ್ಟು ಹೇಳ್ತಾನೆ, ಅದನ್ನ ಕೊಟ್ಟು ಹೇಳ್ತಾನೆ ಅಂದ್ರ ಸುಮ್ನೆ ಸಮಾಧಾನಕ್ಕೆ ತಿಳಿಸ್ಬೇಕಾಗ್ತದ. ಯಾಕಂದ್ರ ಅದರಂತದ್ ಇನ್ನೊಂದ್ ಇಲ್ವೇ ಇಲ್ಲ. ಅಲ್ಲಿ ವೇದಗಳ ಬುದ್ಧಿಯೇ ಕುಂಠಿತವಾಗಿರಲು ಅಲ್ಲಿ ಗತಿ ಅವಗತಿ ಎಲ್ಲಿಯವು? ಅವನಲ್ಲಿ ಆತ್ಮ ಪ್ರತೀತಿ, ಶಾಸ್ತ್ರ ಪ್ರತೀತಿ, ಗುರು ಪ್ರತೀತಿಗಳು ಸಂಗಮವಾಗಿರುವವು. ಅವನೊಳಗ್ ನೀನ್ ಏನನ್ನಾರ ಯಾವ ಗತಿ ಆ ಗತಿ ಅಂತ ಏನ್ ಹೇಳದ್ ಬೇಕಾಗಿಲ್ಲ. ಆತ್ಮ ಸ್ವರೂಪವೇ ತಾನಾಗಿ ಏಕತ್ವನಾಗಿರ್ತಾನ. ಇಲ್ಲಿ ಶಾಸ್ತ್ರವೇ ತಾನಾಗಿರ್ತಾನ. ತಾನು ಬೇರೆ ಶಾಸ್ತ್ರ ಬೇರೆ ಅನ್ನೋದಾಗಿರೋದಿಲ್ಲ, ಮತ್ತೆ ಗುರು ಬೇರೆ ತಾನು ಬೇರೆ ಅನ್ನೋದಾಗಿರಲ್ಲ. ಎಲ್ಲವೂ ತಾನೇ ಆಗಿರ್ತಾನ ಅವನು. ಎಲ್ಲವೂ ಸಂಗಮವಾಗಿರುವವು. ಅಂದ್ರೆ ಕೂಡ್ಕೊಂಡಿರ್ತಕ್ಕಂಥವು, ಏಕತ್ವವಾಗಿರ್ತಾವ. ಅವನ್ ಬಿಟ್ಟು ಗುರು ಅನ್ನೋದಾಗ್ಲಿ ಬೇರಿರಲ್ಲ, ಶಾಸ್ತ್ರಗಳನ್ನೋದಾಗ್ಲಿ ಬೇರಿರಲ್ಲ, ಆತ್ಮ ಅನ್ನೋದಾಗ್ಲಿ ಬೇರಿರಲ್ಲ. ಅವನ್ ಎಲ್ಲದಕ್ಕೂ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವನು. ಅವನ್ ಬಿಟ್ಟು ಏನೊಂದೇನೂ ಇಲ್ಲ. ಆ ರೀತಿ ಅವನೊಳಗ ಏಕತ್ವವಾಗಿರ್ತದ. ಅವನ ಜೀವತ್ವದ ಭ್ರಾಂತಿಯು ನಾಶವಾಗಿರುವುದು. ನಾನು ಹುಟ್ಟನದನೆ ಸಾಯನದನೆ ಅನ್ನೋ ಭ್ರಾಂತಿನೂ ಕೂಡ ಅವನೊಳಗೆ ಏನೊಂದು ಭ್ರಾಂತಿ ಇರೋದಿಲ್ಲ. ಎಲ್ಲ ಭ್ರಾಂತಿ ನಾಶವಾಗಿರುವುದು. ಪರಿಪೂರ್ಣ ವಸ್ತುವಿನ ಆತ್ಮಾನುಭವವಾಗಿರುತ್ತದೆ. ಅವನಿಗೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಪೂರ್ಣಂ ಅದಂ ಪೂರ್ಣಂ ಇದಂ ಅನ್ನಂಗ ಆ ಪರಬ್ರಹ್ಮವು ಪೂರ್ಣವಾಗಿದೆ, ನಾನು ಪೂರ್ಣನೇ ಆಗಿದ್ದೇನೆ. ಅದೇ ಅವನಿಗೆ ಆ ವಸ್ತುವಿನ ಆತ್ಮಾನುಭವ ಆಗಿರ್ತದೆ. ಇಲ್ಲಿ ಆತ್ಮಾನುಭವ ಅಂದ್ರೆ ಏನಂದ್ರ ತಾನು ಭಿನ್ನವಲ್ಲ, ನಾನು ಬೇರೆ ಅಲ್ಲ, ನಾನಿರದೆ ಆ ಸ್ವರೂಪ ಅಂತ ಏನ್ ಏಕತ್ವವನ್ನು ಬೋಧಿಸ್ತದಲ್ಲ, ಅದೇ ಆತ್ಮಜ್ಞಾನ ಅಥವಾ ಅದೇ ಆತ್ಮಾನುಭವ ಆಗಿರ್ತದ. ಒಟ್ಟಿಗೆ ಸದ್ಗುರು ಬೋಧದಿಂದ ಅವನು ಪರಮ ಪದವಿಯನ್ನೇ ಹೊಂದಿದ್ದಾನೆ. ಆ ಸದ್ಗುರು ಬೋಧ ಯಾವ ವೇಳೆಗೆ ಆಯಿತೋ ಆಗಲೇ ಸ್ಥೂಲ ಸೂಕ್ಷ್ಮಾದಿ 4 ದೇಹಗಳಿಗೆ ಅಳಿಗಾಲ ಬಂದು ಆತ್ಮ ಸ್ವರೂಪದ ಕಡೆಗೆ ಪೂರ್ಣ ಲಕ್ಷ್ಯ ಹತ್ತಿತು. ಯಾವಾಗ ಸದ್ಗುರು ವಿಚಾರವನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ನೋ ಅವಾಗ್ಲೇ ಈ ಸ್ಥೂಲ ಸೂಕ್ಷ್ಮ ಕಾರಣ ಮಾಕಾರಣ ಅಂತ ಏನ್ ಹೇಳ್ತಾವಲ್ಲ, ಇವೆಲ್ಲವೂ ಅವಾಗ್ಲೇ ನಾಶವಾಗಿ ಹೋಗ್ಬಿಡ್ತಾವ. ಅವನ್ ಪೂರ್ಣ ಆತ್ಮ ಸ್ವರೂಪವೇ ತಾನಾಗಿರ್ತಾನ. ಇದೆಲ್ಲ ಹೊರಗಿನ ದೃಷ್ಟಿಯಿಂದ ಹೇಳಕ್ ಇದು ಅಷ್ಟ್ ಶರೀರ ಎಷ್ಟ್ ಶರೀರ ಹಂಗ ಹಿಂಗ ಅಂತ, ಆದ್ರೆ ಇರೋದೆಲ್ಲ ಒಂದೇ. ಆ ಪರಬ್ರಹ್ಮ ಸ್ವರೂಪನ ಐತಿ. ಅದನ್ನ ಗುರುವಾಣಿಂದ್ರ ಗುರುವಿನ ಮುಖಾಂತರ ತಿಳಿದ್ನಂದ್ರ ಅದ ಆತ್ಮ ಸ್ವರೂಪದ ಕಡೆಗೆ ಪೂರ್ಣ ಲಕ್ಷ್ಯ ಆಗ್ತದೆ. ಆತ್ಮನೇ ನಾನದನಿ. ಇವ್ಯಾವ ಎಣಸವು ಸ್ಥೂಲ ಸೂಕ್ಷ್ಮ ಅನ್ನವ್ ಯಾವ್ಯಾವು ಇಲ್ಲ. ಆ ನಿರಿಧ್ಯಾಸದಿಂದ ಸಾಧಕನು ಅಂತಿಮದಲ್ಲಿ ಧ್ಯೇಯ ಸ್ವರೂಪವೇ ಆಗಿಬಿಟ್ಟನು. ಅವನಿಗೆ ಏನ್ ನಿರಿಧ್ಯಾಸ ಆಗ್ಬೇಕಾಗಿತ್ತಂದ್ರ ಸಾಧಕರಿಗೆ, ನಾನು ಏನೊಂದು ಅಲ್ಲಪ್ಪ, ನಾನು ಇರೋದು ಬಯಲು ಸ್ವರೂಪಪ್ಪ, ಇರೋದು ನಾನು ಆತ್ಮ ಸ್ವರೂಪನೇ ಅದನಿ. ಇವ್ಯಾವ್ಯಾವ ದುಃಖ ದುಮ್ಮಾನಗಳು ನನಗಿಲ್ಲ, ನಾನು ಯಾವ್ದಕ್ಕೂ ಅಂಟಿಕೊಳ್ಳಲಾರದೆ ಇರ್ತಕ್ಕಂಥವನು, ನನ್ನನ್ನ ಅಂಟಿಕೊಳ್ಳೋ ಯಾವೂ ಇಲ್ಲ. ಈ ಆಕಾಶಕ್ಕೆ ನಾವ್ ಏನ್ ಅಂಟ್ಸಕ್ ಹೋದ್ರೂ ಅಂಟೋದಿಲ್ಲ. ಹಂಗ ಆತ್ಮ ಸ್ವರೂಪನ ಇರ್ತಕ್ಕಂಥ ನನಗೆ ಯಾವ ಅಂಟೋದಿಲ್ಲ ಅನ್ನೋದನ್ನ ನಿಧಿಧ್ಯಾಸ ಇರ್ಬೇಕಾಗೈತಿ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂತ ಏನ್ ಹೇಳ್ತಾವಲ್ಲ, ಇಲ್ಲಿ ಯಾವಾಗ್ಲೂ ನಮ್ ಒಳಗ್ ಉಳಿಬೇಕಾಗಿರೋದು ಯಾವ್ದಂದ್ರ ನಾನು ಆತ್ಮ ಸ್ವರೂಪನಿದ್ದೇನನ್ನೋದ ನಿಧಿಧ್ಯಾಸ. ಆ ನಿಧಿಧ್ಯಾಸದಿಂದ ಸಾಧಕ
ಅಂತಿಮದಲ್ಲಿ ದೇಹ ಸ್ವರೂಪವೇ ಆಗಿ ಬಿಟ್ಟನು. ಅವನ ಉದ್ದೇಶ ಏನಿತ್ತು? ಆತ್ಮ ವಿಚಾರವನ್ನ ತಿಳಿದು ಆತ್ಮ ಸ್ವರೂಪವೇ ತಾನಾಗ್ಬೇಕನ್ನೋದಿತ್ತು. ಅವನು ಅದೇ ಆಗ್ತಾನಲ್ಲ. ಮತ್ತು ಅವನೇ ಸಾಯುಜ್ಯ ಮುಕ್ತಿಯ ದಣಿಯಾಗಿ ಕುಳಿತಿರ್ತಕ್ಕಂಥವನು. ಅಂದ್ರೆ ಅವನೇ ಸಾಯುಜ್ಯ ಮುಕ್ತಿ ಅಂತಂದ್ರ ನಾಶವಾಗದಂತ, ಪಾಪ ಪುಣ್ಯಗಳು ತೀರಲಾರದಂತ. ಈ ಬೇರೆ ಬೇರೆ ಮುಕ್ತಿಗಳಿಗೆಲ್ಲ ಪುಣ್ಯ ಇರೋವರೆಗೆ ಇರ್ತಾರ, ಪುಣ್ಯ ತೀರಿದ್ಮೇಲೆ ಕಳಿಸ್ತಾರ ಅಂತ. ಆದ್ರೆ ಈ ಸಾಯುಜ್ಯ ಮುಕ್ತಿಯ ದಣಿಯಾಗಿಯೇ ಕುಳಿತಿರುವನು, ಸಾವುಕಾರನಾಗಿ ಮಾಲೀಕನಾಗಿ ಅನ್ಕೊಂತಿರ್ತಾನ. ಇಲ್ಲಿ ಸಾಯುಜ್ಯ ಮುಕ್ತಿ ಅಂತಂದ್ರೆ ನಾಶರಹಿತವಾಗಿರ್ತಕ್ಕಂಥದ್ದು. ಕಲ್ಪಾಂತರದಲ್ಲಿ ಬ್ರಹ್ಮಾಂಡವು ನಾಶವಾದಾಗ ದೇವತೆಗಳು ಎಲ್ಲರೂ ನಾಶವಾಗಿ ಹೋಗ್ತಾರ. ಎಲ್ಲರ ಸರ್ವವು ನಾಶವಾದ್ರ ತಾನೊಂದೇ ಏನ್ ಉಳಿಯೋದೈತಲ್ಲ, ಅದೇ ಸಾಯುಜ್ಯ ಮುಕ್ತಿ, ಅದೇ ನೀನು, ಅದೇ ಆ ಆತ್ಮ ಸ್ವರೂಪ ಅನ್ನೋದು ತಿಳಿಯಕ್ಕಾಗಿದೆ. ದೃಶ್ಯ ಪದಾರ್ಥಗಳು ಅಳಿದು ಹೋಗಲು ಸಿದ್ಧಾಂತವಾಗಿ ಆತ್ಮನೊಬ್ಬನೇ ಇರುತ್ತಾನೆ. ಇಲ್ಲಿ ನಮ್ಮೊಳಗ ನಾವು ವಿಚಾರ ಮಾಡಿದ್ರ ಯಾವ್ಯಾವ ಕಣ್ಣಿಗೆ ತೋರ್ತವೋ, ಯಾವ್ಯಾವ ಮನಕ್ ತೋರ್ತವೋ ಅವನ್ನೆಲ್ಲವನ್ನು ನಾವು ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂತಂದಾಗ ಕೊನೆಗೆ ಅಲ್ಲ ಅನ್ನೋದೇ ಒಂದು ಉಳಿದಿರ್ತೈತಿ. ಅದೇ ಆತ್ಮ ಸ್ವರೂಪ, ಅದೇ ನೀನ್ ಅನ್ನೋದಂದ್ರ ಯಾವ್ದನ್ನ ಇನ್ನೊಂದು ಎರಡನ್ನೋದು ಇಲ್ದಂಗ ಇರ್ತದ. ಯಾವ್ದು ಅದನ್ನ ತೆಗಿಯಕ, ಬೇರ್ಪಡಿಸಕ, ವಿಚಾರ ಮಾಡಕ, ನೋಡಕ್ ಯಾವ್ದ ಬರ್ಲಾರ್ದಂಗಾಗೈತಿ. ಅಂತದ್ದೇನೈತಲ್ಲ ಅದೇ ನೀನು, ಅದೇ ಆತ್ಮ. ಆತ್ಮನೊಬ್ಬನೇ ಇರುತ್ತಾನೆ. ಇನ್ನು ಏನ್ ಈ ದೃಶ್ಯ ಪದಾರ್ಥಗಳದವಲ್ಲ ಇವೆಲ್ಲವೂ ಅಳಿದು ಹೋಗ್ತಾವ. ಈ ಶರೀರ ಅಳಿದು ಹೋಗ್ತದ, ಪ್ರಾಣ, ಮನಸ್ಸು ಏನೇನು ಹೇಳ್ತಾವ ಎಲ್ಲ ರೂಪನಾಮಗಳಿಂದ ಕೂಡಿರ್ತಕ್ಕಂಥವು ಎಲ್ಲವೂ ನಾಶವಾಗಿ ಹೋಗ್ತಾವ. ಆದ್ರ ನಾಶರಹಿತವಾದದ್ದು ಒಂದು ಇರ್ತದೆ. ಅದು ಯಾವ್ದಂದ್ರ ಅದೇ ಆತ್ಮ, ಅದೇ ನೀನಿರುತ್ತಿ. ಅಷ್ಟೇ ಏಕೆ, ವಿಚಾರದಿಂದ ದಿಟ್ಟಿಸಿ ನೋಡಿದರೆ ದೃಶ್ಯವೆನ್ನುವುದು, ವಿಚಾರದಿಂದ ದಿಟ್ಟಿಸಿ ನೋಡಿದರೆ ದೃಶ್ಯವೆನ್ನುವುದು ಅಸ್ತಿತ್ವದಲ್ಲಿಯೇ ಇರುವುದಿಲ್ಲ. ನೀನ್ ನಿಜವಾಗಿ ವಿಚಾರದಿಂದ ನೋಡಿದಿ ಅಂದ್ರ ಅಲ್ಲಿ ನೋಡಿಸ್ಕೊಳ್ಳೋ ವಸ್ತುನೇ ಏನು ಇಲ್ಲ, ಆ ದೃಶ್ಯ ವಸ್ತುವೇ ಏನಿಲ್ಲ. ವಿಚಾರದಿಂದ ನೀನ್ ದಿಟ್ಟಿಸಿ ನೋಡಿದಾಗ, ಯಾಕಂದ್ರ ಅಲ್ಲಿ ಇರುವುದು ಒಂದೇ ಐತಿ. ನೀನ್ ಅದು ಕಾಣ್ತತಿ ಇದು ಕಾಣ್ತತಿ ಅಂದ್ರ ನಿನ್ ಕಣ್ಣಿನ ದೋಷ ಆಗೈತಿ, ಅಥವಾ ನಿನ್ನ ಬುದ್ಧಿ ಭ್ರಮೆ ಆಗೈತಿ ಅಂತ. ಅಲ್ಲಿ ಯಾವ್ದು ಇನ್ನೊಂದೇನಿಲ್ಲ. ವಿಚಾರದಿಂದ ದಿಟ್ಟಿಸಿ ನೋಡಿದರೆ ದೃಶ್ಯವೆನ್ನುವುದೇ ಅಸ್ತಿತ್ವದಲ್ಲಿಯೇ ಇರುವುದಿಲ್ಲ. ಹೀಗೆ ಸುಳ್ಳೆಂದು ನೋಡಿ ಅದು ಸುಳ್ಳಾಗಿ ಅನುಭವಕ್ಕೆ ಬರುವುದೇ ಮೋಕ್ಷವಿರುತ್ತದೆಂದು ತಿಳಿಯಿರಿ. ಇಲ್ಲಿ ಯಾವ್ದಕ್ಕಪ್ಪ ಮೋಕ್ಷ? ಯಾವ್ದಕ್ ನಾವು ಮೋಕ್ಷ ಅನ್ಬೇಕಪ್ಪ ಅಂದ್ರ ಸುಳ್ಳನ್ನ. ಯಾವ್ದು ಸುಳ್ಳು? ರೂಪನಾಮಗಳಿಂದ ಕೂಡಿರ್ತಕ್ಕಂಥ ಈ ಜಗತ್ತೇ ಮಿಥ್ಯ, ಇದು ಸುಳ್ಳು. ಇದನ್ ಸುಳ್ಳನ್ನ ನೀವು ಸುಳ್ಳಂತ ನೋಡ್ರಿ, ಮತ್ತಿದು ಸುಳ್ಳಂತನ ನಿಮ್ ಅನುಭವಕ್ಕೆ ಬರ್ತದ. ಆ ಸುಳ್ಳಂತ ಹೇಳಿ ಆ ಸುಳ್ಳ ನಿಮಗೆ ಅನುಭವಕ್ಕೆ ಬರುವುದೇ ಮೋಕ್ಷವಿರುತ್ತದೆ. ಇಲ್ಲಿ ಯಾವ್ದಂದ್ರ ಸತ್ಯ ಮತ್ತು ಅಸತ್ಯ. ಅಸತ್ಯ ನಿಮಗೆ ಅನುಭವಕ್ಕೆ ಬಂತಂದ್ರೆ ಉಳಿದದ್ದೊಂದೇ ಸತ್ಯ. ಆ ಸತ್ಯ ಸ್ವರೂಪವೇ ನಾನು ಅಂತ ಅಸತ್ಯವನ್ನು ಬಿಟ್ಟು ಹಾಕಿದ್ರಾಗೈತಿ. ಇವಾಗ ಡೂಪ್ಲಿಕೇಟ್ ಯಾವ್ದು ಅಂತ ನಮಗ್ ಗೊತ್ತಾತಂದ್ರ ಡೂಪ್ಲಿಕೇಟ್ ತೆಗೆದಾಕಿದ್ರೆ ಉಳಿದದ್ದೇ ಒರಿಜಿನಲ್. ಈ ಡೂಪ್ಲಿಕೇಟಿಂಗ್ ಜ್ಞಾನ ನಮಗ್ ಗೊತ್ತೈತೆ ಅಂದ್ರ ಕೋಟಾ ನೋಟ್ ಇದು ಅನ್ನೋದು ಹೆಂಗ, ಏನ್ ಲಕ್ಷಣಗಳಿದ್ರು ಕೋಟಾ ನೋಟ್ ಐತಿ ಅಂತ ನಮಗ್ ಗೊತ್ತಾಗ್ತದ. ಅಂದ್ರ ಆ ನೋಟ್ ನೋಡಿದ್ವಿ, ಅದ್ರ ಕೋಟಾ ನೋಟಿನ ಲಕ್ಷಣ ಇತ್ತು ಅಂದ್ರ ಅದು ಕೋಟಾ ನೋಟ್ ಅಂತ ತಿಳಿಯೋದೈತಿ. ಅದ್ರಾಗ ಅವ್ ಯಾವ ಲಕ್ಷಣಗಳಿಲ್ಲ ಅಂದ್ರ ಅದು ಒರಿಜಿನಲ್ ಅಂತ ತಿಳಿಯೋದೈತಿ. ಅಂದ್ರೆ ಅರ್ಥಾತ್ ಇಲ್ಲಿ ನಮ್ ಒಳಗ ಸುಳ್ಳು ಯಾವ್ದಂದ್ರ ದೇಹ, ಮನಸ್ಸು, ಅಂತಃಕರಣ, ಬುದ್ಧಿ, ಇಂದ್ರಿಯ ಇವೆಲ್ಲ ಸುಳ್ಳು. ಈ ಸುಳ್ಳು ಅಂತ ತಿಳಿದಿದೆಲ್ಲ ಸುಳ್ಳೈತೆ ಅಂತ ನಿನ್ ಅನುಭವಕ್ಕೆ ಬರ್ಬೇಕು. ಇದು ಸುಳ್ಳು ಅಂತ ನಿನ್ನ ಅನುಭವಕ್ಕೆ ಬರ್ಬೇಕು. ಅನುಭವಕ್ಕೆ ಬರೋದಕ್ ಸಾಕ್ಷಿ ಅಂದ್ರ ನೀನು ಆ ಮಮಕಾರ ರಹಿತನಾಗಿರೋದು. ನೀನು ಮಮಕಾರದಿಂದ ಕೂಡಿದಿ ಅಂತಂದ್ರ ಅದು ನಿನಗೆ ಅದು ಸುಳ್ಳು ಅಂತ ಕಾಣೋದಿಲ್ಲ, ಅದು ಸತ್ಯನ್ನ ಕಂಡತಿ. ಯಾಕಂದ್ರ ನೀನ್ ಅದನ್ನ ಮೋಹಿಸ್ತಿದಿ ಅಂದ್ರ ಅದ್ರಾಗ ಏನೋ ಇನ್ನೂ ಸುಖ ಐತಿ ಅಂತ ಅಂತಿದಿ ಅಂದ್ರ ನೀನ್ ಅದ್ರೊಳಗ ಏನೋ ಮಗ್ನಾಗಿದೀಯ, ಅದು ನಿನಗ್ ಸತ್ಯನ್ನ ಕಂಡತಿ ಅಂತ. ಅದು ನಿನಗ್ ಸುಳ್ಳಾಗಿ ಕಾಣ್ಬೇಕು.
ಸುಳ್ಳನ್ನ ಸುಳ್ಳೆಂದು ನೋಡಿ ಅದು ಸುಳ್ಳಾಗಿ ಅನುಭವಕ್ಕೆ ಬರುವುದೇ ಮೋಕ್ಷವಿರುತ್ತದೆಂದು ತಿಳಿಯಿರಿ. ಇಲ್ಲಿ ಅಸತ್ಯವನ್ನ ತೆಗೆದುಹಾಕಿದ್ರೆ ಆ ಉಳಿದದ್ದ ಸತ್ಯ ಸ್ವರೂಪ, ಆ ಸತ್ಯ ಸ್ವರೂಪವೇ ನೀನಂತ ತಿಳಿ. ಒಳ್ಳೆ ಪ್ರೀತಿಯಿಂದ ಶ್ರವಣ ಮನನ ಮಾಡುತ್ತಾ ಸದ್ಗುರುಗಳ ಉಪದೇಶವನ್ನು ಅಂತಃಕರಣದಲ್ಲಿ ಗಟ್ಟಿಯಾಗಿ ಹಿಡುಕೊಳ್ಳುವನೇ ಮೋಕ್ಷಕ್ಕೆ ಅಧಿಕಾರಿ ಅಷ್ಟೇ. ಇಲ್ಲಿ ಯಾರಪ್ಪ ಮೋಕ್ಷಕ್ಕೆ ಅಧಿಕಾರಿಗಳು ಅಂದ್ರ, ಯಾರು ಆತ್ಮ ವಿಚಾರವನ್ನ ಕೇಳ್ತಾರೋ, ಆ ಗುರುವಾಣಿಯಿಂದ ಒಳ್ಳೆ ಪ್ರೀತಿಯಿಂದ ಅನನ್ಯ ಭಕ್ತಿಯಿಂದ ಆ ಸದ್ಗುರುಗಳ ಉಪದೇಶವನ್ನ ಕೇಳಿ, ಆ ಸದ್ಗುರು ಉಪದೇಶದ ಸತ್ಯ ಐತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಹೇಳಿದ್ದು ಬೇಕಾದ್ರೂ ಸುಳ್ಳಿದ್ರು ಇರ್ಬೋದು, ಸದ್ಗುರು ಹೇಳಿದ್ದು ಸುಳ್ಳಿರಲ್ಲ, ಅದು ಸತ್ಯ ಸ್ವರೂಪ ಐತಿ ಅನ್ನೋ ಗಟ್ಟಿಯಾಗಿ ಹಿಡ್ಕೊಳ್ಳುವನೆ ಮೋಕ್ಷಕ್ಕೆ ಅಧಿಕಾರಿಯಾಗಿರ್ತಾನ. ಯಾಕಂದ್ರ ಆ ಗುರುವಿನ ವಾಣಿಗಿಂತ ಮಿಗಿಲಾದದ್ದು ಯಾವ್ದ್ಯಾವ್ದು ಇಲ್ಲ, ಮತ್ತ ಗುರುವಿಗೆ ಸಮನಾದರಂತವ್ರು ಕೂಡ ಯಾರು ಇಲ್ಲ. ಗುರು ಸರಿ ಯಾರ್ಯಾರಿಲ್ಲ, ಶ್ರೀ ಗುರುಪಾದವೇ ಮೂಜಗವೆಲ್ಲ, ತಂಗಿ ನಂಬುವ ಇದು ಸುಳ್ಳಲ್ಲ. ನೀನ್ ಏನ್ ನಂಬಕಾಗೈತಂದ್ರ ಆ ಗುರು ಹೇಳಿದ ಮಾತು ನಂಬು. ನೀನು ಅಷ್ಟ ನಂಬಿ ಅದನ್ನ ಗಟ್ಟಿ ಹಿಡಿದ್ರೆ ಸಾಕು, ನೀನು ಮೋಕ್ಷಕ್ಕೆ ಅಧಿಕಾರಿ ಆದಂಗೆ ನೀನು. ಅಂತ ಶಿಷ್ಯನ ಕಡೆಗೆ ಎರಡು ಪಕ್ಷಗಳು ಅಳಿದು ಹೋದ ಲಕ್ಷ್ಯವೂ ಇಲ್ಲ ಅಲಕ್ಷ್ಯವೂ ಇಲ್ಲದ ಆತ್ಮ ಸ್ವರೂಪನಾಗುವುದೇ ಮೋಕ್ಷ ಸ್ಥಿತಿ ಇರುತ್ತದೆ. ಇಲ್ಲಿ ನೀನ ಗುರುವಾಣಿಯನ್ನ ಹೇಳಿದ್ದನ್ನ ಇದು ಆ ಕಡೆಗೆ ಅನ್ನೋದಲ್ಲ, ಈ ಕಡೆಗೆ ಅನ್ನೋದಲ್ಲ, ನೀನ್ ಮುಮುಕ್ಷ ಅನ್ನೋದು ಬೇಡ, ಸಾಧಕ ಅನ್ನೋದು ಬೇಡ, ಏನು ಬೇಡ. ಆ ಗುರು ಹೇಳಿದ ವಿಚಾರವನ್ನು ನೀನ್ ತಿಳಿದಿ ಅಂದ್ರೆ ಸಾಕು. ಅದ್ರೊಳಗೆ ನೀನ್ ಲಕ್ಷ್ಯ ಕೊಟ್ಟಿ ಅಂದ್ರೆ ಅದೇ ಸತ್ಯ ಅನ್ನೋದು ನಿನ್ನೊಳಗೆ ನೀನ್ ತಿಳಿದಿ ಅಂದ್ರ ಆತ್ಮ ಸ್ವರೂಪನಾಗುವುದೇ ಮೋಕ್ಷ ಸ್ಥಿತಿ ಇರುತ್ತದೆ. ಇಲ್ಲಿ ಮೋಕ್ಷ 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 ಅಂತಂದ್ರ ಏನ್ ಹೇಳ್ತದಂದ್ರ, ಮನಸ್ಸು ವಿಷಯ ವಾಸನೆಗಳ ಕಡೆಗೆ ಹೋಗದಂಗ ಆ ಸ್ವರೂಪವೇ ತಾನನ್ನೋದೇ ಮೋಕ್ಷ ಅಂದ್ರು ಅದೇ, ಮುಕ್ತಿ ಅಂದ್ರು ಅದೇ, ಎಲ್ಲದು ಅದೇ ಐತಿ. ಇಲ್ಲಿ ನೀನ್ ಆ ಪಕ್ಷ ಈ ಪಕ್ಷ ಅದು ಇದು ಅಂತ ಏನ್ ಹಿಡ್ಕೊಳ್ದಂಗ ಆ ಸದ್ಗುರು ವಾಣಿ ಒಂದ್ ಹಿಡಿದ್ರ ಸಾಕು. ಅವ್ರ ಏನ್ ಹೇಳಿರ್ತಾರ, ಆ ಸದ್ಗುರು ಅಂದ್ರ ಪೂರ್ಣ ಆತ್ಮ ವಿಚಾರವನ್ನ ತಿಳಿಸರಿ ಮಾತ್ರ ನಾವು ಸದ್ಗುರು ಅನ್ಬೇಕ. ಮತ್ತೇನಾರ ಜೀವ ಭಾವ ಇಟ್ಕೊಂಡ್ ಇನ್ ಕರ್ಮ ಬೋಧಿಸಕಸ್ತಾರ ಅಂದ್ರ ಸದ್ಗುರುವಲ್ಲ. ಆ ನಿಜವಾದ ಸದ್ಗುರು ಏನ್ ಹೇಳ್ತಾನ, ನಿನಗೆ ಯಾವುದೇ ಕರ್ಮಗಳಿಲ್ಲ, ನಿನಗೆ ಬಂಧನಗಳಿಲ್ಲ, ನಿನಗೆ ಸುಖ ದುಃಖಗಳಿಲ್ಲ, ನೀನ್ ಅಖಂಡ ಆತ್ಮ ಸ್ವರೂಪ್ ನೀನ್ ಅದಿ ಅಂತ ಯಾರು ತಿಳಿಸ್ತಾರಲ್ಲ ಅವ್ರಿಗೆ ಸದ್ಗುರು ಅನ್ಬೇಕ್ ನಾವು. ಮತ್ತೆ ಉದಿನ ಕಡ್ಡಿ ಕೊಟ್ಟು ಅರಿಕೆ ಮಾಡು, ಅಮಾಸೆ ಉಣಿವು ಮಾಡು, ಇನ್ನೊಂದೇನಾರ ಮಾಡು ಅಂತ ಹೇಳ್ತಾರಂದ್ರ ಅವ್ರು ಸದ್ಗುರು ಆಗಕ್ ಬರಲ್ಲ. ಆ ಸದ್ಗುರು ಏನ್ ಹೇಳ್ತಾರಂದ್ರ, ನೀನ್ ಆತ್ಮ ಸ್ವರೂಪನ ಇದೀನಿ ಅನ್ನೋದನ್ನ ಆತ ತಿಳಿಸ್ತಾನೆ. ಆ ಸ್ವರೂಪವನ್ನು ನಾವು ತಿಳಿದಿವಿ ಅಂದ್ರ ಆ ಸ್ವರೂಪವೇ ತಾನಾಗುವುದೇ ಮೋಕ್ಷ ಸ್ಥಿತಿ ಇರುತ್ತದೆ ಎಂದು ನಿಶ್ಚಯವಾಗಿ ತಿಳಿರಿ. ಮತ್ತ ಅನುಮಾನನ ಬೇಡ ನಿಮಗೆ, ಯಾವ್ದ್ರೊಳಗು ನೀವೇನೇನು ಅನುಮಾನ ಬೇಡ. ಗುರು ನಿನಗೆ ಆತ್ಮ ಸ್ವರೂಪದ ಅಂತ ತಿಳಿಸಿದನ, ನೀನ್ ಆತ್ಮ ವಿಚಾರವನ್ನ ಕೇಳ್ತಾ ಅದನ್ನೇ ಆನಂದಿಸ್ತಾ ಅದೇ ತಾನಾಗಿ ಉಳಿದು ಬಿಡು. ಮತ್ ಇನ್ನೊಂದು ಕಲ್ಪನೆಗಳಾರ ಆಗ್ಲಿ ಅಥವಾ ಇನ್ನೊಂದು ಭಾವನೆಗಳಾರ ಆಗ್ಲಿ ಅವೆಲ್ಲ ನೀನ್ ಯಾವನು ನಿನ್ ತಲೆಗಕ್ಕೆ ಬೇಡ. ಆ ಪೂರ್ಣ ಅವಸ್ಥೆಯಲ್ಲಿ ಧ್ಯಾನ ಧಾರಣಗಳು ತಮ್ಮ ಕೆಲಸವಿಲ್ಲವೆಂದು ಬದಿಗಾಗುವವು. ಇಲ್ಲಿ ಧ್ಯಾನ ಮಾಡ್ಬೇಕು, ಧಾರಣ ಮಾಡ್ಬೇಕು, ಅದನ್ ಮಾಡ್ಬೇಕು, ದೃಷ್ಟಿ ನಿಲ್ಸ್ಬೇಕು, ಯೋಗ ಮಾಡ್ಬೇಕಂತ ಹೇಳ್ತಾರಲ್ಲ, ನೀನ್ ಆ ಪೂರ್ಣ ವಿಚಾರವನ್ನು ಗುರುವಾಣಿ ಮುಖಾಂತರ ಕೇಳಿ ತಿಳಿದು ಬಿಟ್ಟೆ ಅಂದ್ರ ನಿನ್ ಧ್ಯಾನ ನಿನ್ ಧಾರಣ ಅವೇ ಬದಿಗೆ ಹೋಗ್ಬಿಡ್ತಾವ, ಅವೇ ಸೈಡ್ಗೆ ಹೋಗ್ಬಿಡ್ತಾವ. ನಮ್ ಕೆಲಸವಿಲ್ಲವೆಂದು ಪೂರ್ಣ ಅವಸ್ಥೆಯಲ್ಲಿಯ ಧ್ಯಾನ ಧಾರಣೆಗಳು, ಪೂರ್ಣ ಅವಸ್ಥೆಯಲ್ಲಿ ಅಂದ್ರ ನೀನು ಪೂರ್ಣ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀ ಅನ್ನೋ ಅವಸ್ಥೆಯಲ್ಲಿ ಧ್ಯಾನ ಧಾರಣೆಗಳು ನಮ್ಮವೇನು ಕೆಲಸ ಇಲ್ಲ ಅಂದ್ ಅವೇ ತಮ್ಮಷ್ಟಕ್ಕೆ ತಾವೇ ಬದಿಗಾಗುವವು. ಕಲ್ಪನೆಯು ನಿರ್ವಿಕಲ್ಪದಲ್ಲಿ ಅಡಗುವುದು. ನೀನ್ ಆತ್ಮ ಸ್ವರೂಪನಿದ್ದೇನಂತ ಕಲ್ಪನೆ ಮಾಡಿಕೆ ಅಂತ ಹೇಳ್ತಾರ. ಮೊದ್ಲಿ ದೇಹ ಭಾವ ಹೋಗೋದಕ್ಕ ಆತ್ಮ ಭಾವ ಬರ್ಲಿ ಅಂತ, ಆಮೇಲೆ ಆತ್ಮ ಭಾವ ಅನ್ನೋದು ಹೋಗ್ತದ, ಎಲ್ಲದು ಹೋಗ್ತದ.
ಇಲ್ಲಿ ಕಲ್ಪನೆಯು ನಿರ್ವಿಕಲ್ಪದಲ್ಲಿ ಅಡಗೋಗುವುದು. ನೀನೇನ್ ಜೀವದನೆ ಅನ್ನೋದ್ ಕಲ್ಪನೆ ಇತ್ತು ನಮಗೆ. ಜೀವದ ಕಲ್ಪನೆ ತೆಗಿಬೇಕಂದ್ರ ಆತ್ಮದ ಕಲ್ಪನೆ ಬರ್ಬೇಕು. ಮತ್ತ ಆತ್ಮದ ಕಲ್ಪನೆ ಬಂತಂದ್ರ ಆ ನಿರ್ವಿಕಲ್ಪದೊಳಗ ನೀನ್ ಆತ್ಮದನೆ ಅನ್ನೋದು ಇಲ್ಲ, ಯಾವ್ದು ಇಲ್ಲ. ಆ ನಿರ್ವಿಕಲ್ಪದೊಳಗ ಅದು ಲಯವಾಗಿ ಹೋಗುವುದು, ಅಡಗುವುದು. ಮತ್ತು ಕೇವಲ ಜ್ಞಪ್ತಿ ಮಾತ್ರವಾದ ಸೂಕ್ಷ್ಮ ಬ್ರಹ್ಮ ಒಂದೇ ಉಳಿಯುವುದು. ನೀನ್ ಆತ್ಮದನಿ ಅಂತ ಏನನ್ನ ಹೇಳ್ತಿದ್ದಲ್ಲ, ಅದು ಕೂಡ ಅಡಿಗೆ ಹೋಗ್ತದೆ. ಸೂಕ್ಷ್ಮ ಬ್ರಹ್ಮ ಒಂದೇ ಜ್ಞಪ್ತಿ ಉಳಿಯುವುದು. ಏನ್ ಜ್ಞಪ್ತಿ ಅಂದ್ರ ನಾನ್ ಬ್ರಹ್ಮ ಸ್ವರೂಪ ಅನ್ನೋದು ಒಂದೇ ಉಳಿದಿರ್ತೈತಿ. ಅದು ಸೂಕ್ಷ್ಮವಾಗಿ ಅದು ತಾನು ಏನೊಂದು ಏನಲ್ಲದ ಸ್ಥಿತಿ ಒಳಗೆ ಉಳಿದಿರ್ತತೆ. ಅದೇ ಆ ಪೂರ್ಣ ವ್ಯವಸ್ಥೆ, ಅದೇ ಆತ್ಮ, ಅದೇ ತಾನಂತ ತಿಳಿಬೇಕಾಗ್ತದೆ. ಹೀಗೆ ಶಿಷ್ಯನ ಸಂಸಾರವೆಂಬ ಮೃಗಜಲವು ಬತ್ತಿ ಹೋಗಿ ಸುಳ್ಳೆ ಬಂಧನವು ಕೂಡ ಅರಿಯಿತು. ಯಾವಾಗಂದ್ರ ಅವನ ಕಲ್ಪನೆಯಿಂದ ದೇಹವೇ ನಾನು ಅನ್ನೋದನ್ನ ಆತ್ಮದ ಕಲ್ಪನೆಯಿಂದ ತೆಗೆದಾಕಿ ಆತ್ಮ ಕಲ್ಪನೆಯನ್ನ ತನ್ನೊಳಗೆ ವಿಚಾರದಿಂದ ನೋಡಿದಾಗ ಅದು ಕೂಡ ಅಡಿಗೆ ಹೋಗ್ತದ. ಎಲ್ಲಿ? ನಿರ್ವಿಕಲ್ಪದಲ್ಲಿ ಅದು ಕೂಡ ಅಡಿಗೆ ಹೋಗ್ತದ. ಅಲ್ಲಿ ಅಡಿಗೆ ಹೋತಂದ್ರ ಅಲ್ಲಿ ಕೇವಲ ಜ್ಞಪ್ತಿ ಮಾತ್ರವಾದ ಸೂಕ್ಷ್ಮ ಬ್ರಹ್ಮ ಸ್ವರೂಪವೇ ತಾನು. ಅದನ್ನ ಎಲ್ಲರೂ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಂತ. ಅದು ಅಂತರಂಗದೊಳಗೆ ಸೂಕ್ಷ್ಮವಾಗಿ ನಡಿತಕ್ಕಂತ ವಿಚಾರ. ಇಷ್ಟ ಆಯ್ತಂದ್ರ ಹೀಗೆ ಶಿಷ್ಯನ ಸಂಸಾರವೆಂಬ ಮೃಗಜಲವು ಬತ್ತಿ ಹೋಗಿ ಸುಳ್ಳೆ ಬಂಧನವು ಅರಿಯಿತು. ಅವನಿಷ್ಟು ವಿಚಾರ ತಿಳಿದನಂದ್ರ ಆ ಶಿಷ್ಯನ ಸಂಸಾರ ಬಂಧನ ಅನ್ನೋದು ಎಲ್ಲದ ನಾಶವಾಗಿ ಹೋಗ್ತದ. ಆ ಮೃಗಜಲ ಅನ್ನೋದು ಕೂಡ ಬತ್ತಿ ಹೋಗ್ತದ. ಅವನ್ ಸುಳ್ಳಲ್ಲಿ ನಾನ್ ಬಂಧನದೊಳಗದನಿ, ಅದ್ರಾಗದನಿ, ಇದ್ರಾಗದನಿ ಅನ್ನೋದು ಎಲ್ಲದು ನಾಶವಾಗಿ ಅವನ ಬಂಧನವೇ ಅರಿದು ಹೋಯ್ತು ಅನ್ನೋ ವಿಚಾರವನ್ನ ತಿಳಿಸ್ತಾರಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡನ್ರಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ.